ನಮಸ್ತೆ ವೀಕ್ಷಕರೇ, ಈ ದಿವಸ ಮಕರ ಸಂಕ್ರಾಂತಿಯ ಶುಭ ದಿನ. ಜನವರಿ 14, 2026. ನಾವು ದುರ್ಗಾಪುರ ಸ್ವಾರಾಮಣ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಪ್ರಯುಕ್ತವಾಗಿ 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ 15 ತಿಂಗಳುಗಳು ಕಳೆದಿವೆ. ಈ ದಿವಸ ಈ ಶುಭ ದಿನದಂದು ನಾವು 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯ ವಿಜೇತರನ್ನು ಆಯ್ಕೆ ಮಾಡಲು ಸೇರಿರುತ್ತೇವೆ. ಈ 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯಲ್ಲಿ ನಮ್ಮ ಕ್ಷೇತ್ರದ ಸೇವಕರು ದಕ್ಷಿಣ ಕನ್ನಡದ ಮೂಲೆ ಮೂಲೆಯಲ್ಲಿ ಎಲ್ಲ ದೇವಸ್ಥಾನ ಜಾತ್ರಾ ಮಹೋತ್ಸವಕ್ಕೆ ಹೋಗಿ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಸಹಕಾರವನ್ನು ಕೋರಿದಾಗ ಎಲ್ಲ ಭಕ್ತಾಭಿಮಾನಿಗಳು ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾವು ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಕೊಡುತ್ತಿದ್ದೇವೆ. ಅದೇ ರೀತಿ ಈ ಕ್ಷೇತ್ರದ ಈ ದಿವಸದ ಈ ಅದೃಷ್ಟ ಚೀಟಿ ಯೋಜನೆಯಲ್ಲಿ 3 ಬಹುಮಾನಗಳನ್ನು ನಾವು ಘೋಷಿಸಿದ್ದೇವೆ. ಮೊದಲನೇ ಬಹುಮಾನವಾಗಿ ಪಲ್ಸರ್ ಬೈಕ್, ಎರಡನೇ ಬಹುಮಾನವಾಗಿ ಹೋಂಡಾ ಆಕ್ಟಿವಾ, ಅದೇ ರೀತಿ 3ನೇ ಬಹುಮಾನವಾಗಿ 5 ಗ್ರಾಂ ಬಂಗಾರವನ್ನು ನಾವು ಹೇಳಿದ್ದೇವೆ. ಅದೇ ರೀತಿ ಇದೀಗ ನಾವು ನಮ್ಮ ವಿಜೇತರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ನನ್ನೊಂದಿಗೆ ಈ ದಿವಸ ಕ್ಷೇತ್ರದ ಅರ್ಚಕರಾದ ಚಂದ್ರ, ಅದೇ ರೀತಿ ನನ್ನೊಂದಿಗೆ ಶುಭಕರ ಆಚಾರ್ಯ ಇವರು ಸಹ ಇದ್ದಾರೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಭಾಸ್ಕರ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಮತ್ತೆ ನನ್ನೊಂದಿಗೆ ಕ್ಷೇತ್ರ ಧರ್ಮದರ್ಶಿಗಳಾದ ಸುನೀಲ್ ಕುಮಾರ್ ಇವರು ಸಹ ಇದ್ದಾರೆ. ಇದೀಗ ನಾವು ಪ್ರಾರಂಭವಾಗಿ ಧರ್ಮದರ್ಶಿಗಳು ಇದನ್ನು ಚೀಟಿಯನ್ನು ಹಾಕ್ತಾ ಇದ್ದಾರೆ. ಈಗ ನಾವು ಪ್ರಾರಂಭಿಕವಾಗಿ ಮೊದಲನೇ ಬಹುಮಾನವಾದ ಯಾರಿದ್ದಾರೆ ವಿಜೇತರ ನಾವು ಆಯ್ಕೆ ಮಾಡ್ತಿದ್ದೇವೆ. ಈಗ ನಾವು ಶುಭಕರ ಮೊದಲನೇ ಬಹುಮಾನವನ್ನು ವಿಜೇತರನ್ನು ಆಯ್ಕೆ ಮಾಡಲು ಕೇಳಿಕೊಳ್ತಿದ್ದೇವೆ. ಇವರು ಕ್ಷೇತ್ರ ಲೆಕ್ಕ ಪರಿಶೋಧಕರಾಗಿರುತ್ತಾರೆ. ಇವರನ್ನು ನಾನೀಗ ಮೊದಲನೇ ಬಹುಮಾನ ವಿಜೇತರನ್ನು ಆಯ್ಕೆ ಮಾಡಬೇಕಂತ ಕೇಳಿಕೊಳ್ತೇವೆ. ಮೊದಲನೇ ವಿಜೇತರು ಕ್ರಮ ಸಂಖ್ಯೆ 013758 013758. ಇದು ಮೊದಲನೇ ಬಹುಮಾನವಾಗಿ ಪಲ್ಸರ್ ಬೈಕ್. ವಿಜೇತರು ಒಂದು ಕ್ಷೇತ್ರದಲ್ಲಿ ಬಂದು ತಮ್ಮ ಅದೃಷ್ಟ ಚೀಟಿಯನ್ನು ತೋರಿಸಿ ಮೊದಲನೇ ಆಯ್ಕೆಯನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ಪಲ್ಸರ್ ಬೈಕ್ ವಿಜೇತರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈಗ ಮುಂದಿನದು ಎರಡನೇ ವಿಜೇತರನ್ನು ಆಯ್ಕೆ ಮಾಡುವ ಸಮಯ. ಎರಡನೇ ಬಹುಮಾನವಾಗಿ ನಾವು ಹೋಂಡಾ ಆಕ್ಟಿವಾ ಮಾಡಿದ್ದೇವೆ. ಇಲ್ಲಿ ನನ್ನೊಂದಿಗೆ ಭಾಸ್ಕರ್ ಅವರಿದ್ದಾರೆ. ಇವರು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ. ಇವರು ಇವಾಗ ಎರಡನೇ ವಿಜೇತರನ್ನು ಆಯ್ಕೆ ಮಾಡುತ್ತಿದ್ದಾರೆ. ಎರಡನೇ ವಿಜೇತರು ಕ್ರಮ ಸಂಖ್ಯೆ 012137 ಎರಡನೇ ಬಹುಮಾನವನ್ನು ವಿಜೇತರ ಆಯ್ಕೆಯಾಗಿರುವಂತಹ ವಿಜೇತರಿಗೆ ಅಭಿನಂದನೆಗಳು. ಇವರು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ತಮಗೆ ಬರುವಂತಹ ಅದೃಷ್ಟ ಚೀಟಿ ಯೋಜನೆಯನ್ನು ಅದೃಷ್ಟ ಚೀಟಿಯನ್ನು ತೋರಿಸಿ ಬಹುಮಾನವಾಗಿ ಅವರ ಆಕ್ಟಿವನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದೆಂದು ನಿಮ್ಮಲ್ಲಿ ನಾವು ಹೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇದೀಗ ನಾವು 3ನೇ ವಿಜೇತರು ಅಂದರೆ 5 ಗ್ರಾಂ ಬಂಗಾರವನ್ನು ಆಯ್ಕೆ ಮಾಡುವ
ಪ್ರಕ್ರಿಯೆ. ಈಗ ಯಾರು ವಿಜೇತರ ಅಂತ ನಾವು ಆಯ್ಕೆ ಮಾಡಬೇಕಾಗಿದೆ. ಇದೀಗ ನಾನು ಕ್ಷೇತ್ರದ ಅರ್ಚಕರಾದಂತಹ ಚಂದ್ರ ಇವರಲ್ಲಿ 3ನೇ ವಿಜೇತರ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊನೆಯದಾಗಿ 2ನೇ ವಿಜೇತರು 5 ಗ್ರಾಂ ಬಂಗಾರ. ಇದು ಯಾರಿಗೆ ಬರುತ್ತದೆ ಅಂತ ನಾವೀಗ ನೋಡೋಣ. 3ನೇ ವಿಜೇತರು ಇವರ ಕ್ರಮ ಸಂಖ್ಯೆ 006874 006874. ಓಕೆ, ಇವರು 3ನೇ ವಿಜೇತರಿಗೆ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವರು ತಮ್ಮಲ್ಲಿರುವ ಅದೃಷ್ಟ ಚೀಟಿಯನ್ನು ಕ್ಷೇತ್ರದಲ್ಲಿ ಒಪ್ಪಿಸಿ 5 ಗ್ರಾಂ ಬಂಗಾರವನ್ನು ಆಯ್ಕೆ ಮಾಡಿಕೊಂಡು ತಾವು ಈ ಕ್ಷೇತ್ರದಿಂದ ಕಲೆಕ್ಟ್ ಮಾಡಿಕೊಳ್ಬಹುದು ಅಂತ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಇದಕ್ಕೆ 1 ತಿಂಗಳ ಕಾಲಾವಕಾಶ ಇದೆ. 1 ತಿಂಗಳ ಅವಧಿ ಒಳಗಡೆ ಈ 3 ವಿಜೇತರು ಬಂದು ಕ್ಷೇತ್ರದಲ್ಲಿ ತಮಗೆ ಕೊಟ್ಟಿರುವಂತಹ ಅದೃಷ್ಟ ಚೀಟಿಯನ್ನು ತೋರಿಸಿ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇದರೊಂದಿಗೆ ಕ್ಷೇತ್ರದಲ್ಲಿ ನನ್ನೊಂದಿಗೆ ಕ್ಷೇತ್ರ ಧರ್ಮದರ್ಶಿಗಳು, ಅದೇ ರೀತಿ ಕ್ಷೇತ್ರದ ಪ್ರಧಾನ ಅರ್ಚಕರಿದ್ದಾರೆ. ಇವರು ಅದೃಷ್ಟ ಚೀಟಿ ಯೋಜನೆಯ ಸಹಕರಿಸಿದ ಭಕ್ತಾಭಿಮಾನಿಗಳಲ್ಲಿ 2 ಮಾತುಗಳನ್ನು ನಿರ್ಣಯಿಸುತ್ತಾರೆ. ₹100 ಅದೃಷ್ಟ ಚೀಟಿ ಯೋಜನೆಯನ್ನು ಪಡೆದುಕೊಂಡು ಕ್ಷೇತ್ರಕ್ಕೆ ಸಹಕರಿಸುವಂಥ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಎಲ್ಲರಿಗೂ ಸಿಗುವುದಿಲ್ಲ, ಯಾಕೆಂದರೆ ಇಷ್ಟು ಚೀಟಿಯಲ್ಲಿ 3 ಮಾತ್ರ ಸಿಕ್ಕಿದೆ. ಬಾಕಿಯವರು ಸಿಕ್ಕಿಲ್ಲ ಅಂತ ಬೇಸರ ಪಡಬಾರದು. ಯಾಕೆಂದರೆ ಈ ಹಣ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ವಿನಿಯೋಗ ಆಗುತ್ತೆ. ನಿಮ್ಮ ಹಣ ಯಾವತ್ತೂ ದೇವರಿಗೆ ಆದ್ದರಿಂದ ಯಾರು ಬೇಸರ ಮಾಡಬೇಡಿ. 3 ಆಯ್ಕೆಯಾದವರು ಬಂಗಾರವಾದ 3ನೇ ಬಂಗಾರವಾದರೆ 54 ಕೊಡಬಹುದು. ಆದರೆ ವಾಹನ ಸಿಕ್ಕಿದವರು ಮೊದಲನೇ ಮತ್ತು 2ನೇ ವಾಹನ ಸಿಕ್ಕಿದವರು ಚೀಟಿಯನ್ನು ತೋರಿಸಿ 1 ತಿಂಗಳು ಕಾಯಬೇಕಾಗುತ್ತೆ. ಯಾಕೆಂದರೆ ನಾವು ನಿಮ್ಮ ಹೆಸರಿಗೆ ವಾಹನವನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಹೆಸರಿಗೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ವಾಹನವನ್ನು ತಂದು ಇಡುವುದಿಲ್ಲ. ನೀವು ಬಂದ ನಂತರ ನಿಮಗೆ ಯಾರಿಗೆ ಈ ವಾಹನ ಬಂದಿದೆ ಅವರು ಚೀಟಿಯನ್ನು ತೋರಿಸಿ ನಾವು ನಿಮ್ಮನ್ನು ಕಂಪನಿ ಮುಖಾಂತರ ಗಾಡಿಯಲ್ಲಿ ಹೋಗಿ ನಿಮಗೆ ಅದನ್ನು ತೆಗೆದುಕೊಡ್ತೇವೆ. 1 ತಿಂಗಳ ಒಳಗೆ ಈ ಚೀಟಿಯನ್ನು ತೋರಿಸಿ ನೀವು ನಮ್ಮಲ್ಲಿ ಸಹಕರಿಸಬೇಕಾಗಿ ಸಹಕರಿಸಿ ಎಲ್ಲ ಭಕ್ತಾಭಿಮಾನಿಗಳಿಗೆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಗಮನ ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದ.